ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ಪ್ಲೀಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನನ್ನ ವಿಡಿಯೋ ಪಸಂದ್ ಬಂತು ನಿಮಗೆ ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ನಾನು ಸಂಡೇ ಏನೆಲ್ಲ ಕೆಲಸ ಮಾಡಿದ್ದೀನಿ, ನನ್ನ ಗಾರ್ಡನ್ನಲ್ಲಿ ಎಷ್ಟು ಕೆಲಸ ಮಾಡಿದ್ದೀನಿ, ನನ್ನ ಯಾವ್ಯಾವ ನಾನು ಪಾಟ್ ಮತ್ತು ನಾನು ಹೊಸ ಪಾಟ್ ತಂದು ಯಾವ್ಯಾವ ನಾನು ಗಿಡಗಳು ಹಾಕ್ಕೊಂಡಿದ್ದೀನಿ ಅಂತ ನಿಮಗೆ ಸಂಡೇ ಅಪ್ಡೇಟಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೋಡಿರಿ ಫ್ರೆಂಡ್ಸ, ನಾನು ಗ್ರೌಂಡ್ ಗಾರ್ಡನ್ ಇನ್ನೂ ಏನೂ ಕೆಲಸ ಮಾಡಿಲ್ಲ. ಬರೀ ನನ್ನ ಟೆರೆಸ್ ಗಾರ್ಡನ್ ಕೆಲಸನೇ ಆಗಿದೆ. ನನ್ನ ಗ್ರೌಂಡ್ ಗಾರ್ಡನ್ ಕೆಲಸ ನಾನು ಇನ್ನೊಂದು ಸಂಡೇ ಮಾಡ್ಕೋತೀನಿ. ಇವು ಎಲ್ಲ ನಾನು ಸದಾಬಾರ್ ಗಿಡಗಳು ಏನು ಅವ ಇವೆಲ್ಲ ಯಾವ್ಯಾವಾರ ಪಾಟ್ನಾಗ ಸ್ವಲ್ಪ ಗಿಡಗಳು ಬಂದು ಅಂತಂದ್ರೆ ನಾನು ತೊಗೊಂಡು ಒಂದು ಪಾಟ್ನಾಗ ಹಾಕೋತೀನಿ. ಆವಾಗ ಅವು ಮತ್ತು ಗಿಡಗಳು ಬೆಳೆದು ಹೂವು ಆಗ್ತವೆ ಫ್ರೆಂಡ್ಸ. ನಾವು ಸದಾಬಾರ ಗಿಡಗಳು ಯಾವ ನಾನು ನರ್ಸರಿಯಿಂದ ರೊಕ್ಕ ಕೊಟ್ಟು ತಂದಿಲ್ಲ. ಇದು ಏನು ಗೋಲ್ಡನ್ ಮನಿ ಪ್ಲಾಂಟ್ ಅದ ನೋಡಿರಿ, ಎಷ್ಟು ಚಂದ ಗ್ರೋತ್ ಆಲಕತ್ತದ. ಇದು ಜೇಡ್ ಅದ. ಇದು ಜೇಡ್ ಅಂದ್ರೆ ಇದ್ರಾಗ 2 ಜೇಡ್ ಅವ ನನ್ನ ಬಳಿ. ಒಂದು ಸಣ್ಣ ಎಲೆ ಮತ್ತು ಅದು ಸ್ವಲ್ಪ ಮೆತ್ತಗಿರ್ತದೆ, ಇದು ಸ್ವಲ್ಪ ಹಾರ್ಡ್ ಇರ್ತದೆ. 2 ಜೇಡ್ ಅವ. ನಾನು ಜೇಡಿಲಿಂದ ಯಾವಾಗ ನಾನು ಟೊಪಿಯಾರಿ ಮಾಡ್ಕೋತಾ ಇರ್ತೀನಿ. ಒಂದು ನಾನು ಕೃಷ್ಣನ ಟೊಪಿಯಾರಿ ಮಾಡೀನಿ, ಒಂದು ನವಿಲಿನ ಟೊಪಿಯಾರಿ ಮಾಡೀನಿ. ಏನಾದರೂ ಡಿಸೈನ್ ನಾನು ಮಾಡ್ಕೋತಾ ಇರ್ತೀನಿ. ಅದ್ರ ಸಲುವಾಗಂತೆ ನಾನು ಜೇಡ್ ಬೆಳೆಸ್ತೀನಿ. ನನ್ನ ಗಾರ್ಡನ್ದಾಗ ಭಾಳ ಜೇಡ್ ಪ್ಲಾಂಟ್ ಅವ. ಇದು ಮಧ್ಯಾಹ್ನ ಮಲ್ಲಿಗೆ ಹೂವು ಅಂತೂ ನನ್ನ ಹತ್ರ ಭಾಳ ಅವ. ಇವು ಟೇಬಲ್ ರೋಸ್ ಏನಂತಾರೆ, ಮಧ್ಯಾಹ್ನ ಮಲ್ಲಿಗೆ ಅಂತಾರೆ. ಇದರಲ್ಲಿ 2 ವೆರೈಟಿ ಅವ. ಒಂದು ಅಡಿಕೆ ಹೂವು ಥರ ಬರ್ತದೆ, ಒಂದು ಮಧ್ಯಾಹ್ನ ಮಲ್ಲಿಗೆ ಗುಂಡು ಗುಲಾಬ್ ಥರ ಬರ್ತದೆ. ಒಂದು ಅಂದ್ರೆ 5 ಎಲೆದು ಇರ್ತದೆ. ಇದು ನಾನು ಕಣಗಿಲ ಇದು ಹಾರ್ಡ್ ಕಟಿಂಗ್ ಮಾಡಿದ. ಇದಕ್ಕೆ ನಾನು ಇವಾಗ ನೋಡಿರಿ ಸ್ವಲ್ಪ ಗ್ರೋತ್ ಆಗ್ಯದ, ಸ್ವಲ್ಪ ಬೆಳೆದದ. ಈಗ ಒಂದು 2-3 ದಿವಸ ಆಯಿತು ಮಳೆ ಹೊಂಟದ ಫ್ರೆಂಡ್ಸ. ಸ್ವಲ್ಪ ಮಳೆ ಹೊಂಟದ, ಅಷ್ಟೇನು ಮಳೆ ಇಲ್ಲ. ಭಾಳ ಮಳೆ ಬಂತು ಅಂದ್ರೆ ಇನ್ನೂ ಚಲೋ ಬೆಳಿತಾವ ನನ್ನ ಗಿಡಗಳು. ಮತ್ತು ನಾನು ಮತ್ತೆ ಕಟ್ಟಿಂಗ್ ಹಚ್ಕೋತೀನಿ. ಅದಕ್ಕೆ ನಾನು ಮಳೆ ಇನ್ನೂ ಬರ್ತದೇನೋ ಅಂತ ನಾನು ನೋಡ್ಲಕತ್ತೀನಿ. ಮಳೆ ಬರ್ತಾ ಇಲ್ಲ ಫ್ರೆಂಡ್ಸ. ನೋಡಮ್ಮ ಯಾವಾಗ ಮಳೆ ಸ್ಟಾರ್ಟ್ ಆಗ್ತದೆ ಆವಾಗ ನಾನು ಮತ್ತೆ ಕಟ್ಟಿಂಗ್ ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮತ್ತು ನಾನು ನನ್ನ ಒಂದು ಪಾಟಿನಾಗ ಏನು ಗುಚ್ಚಿ ಬರ್ತದಲ್ಲ, ಹಿಂಗೆ ಗುಚ್ಚಾಗಿ ಬರ್ತದೆ. ಒಂದೇ ಪಾಟ್ನಾಗ ಬೇರೆ 2, 3, 5, 6 ಬೆಳಿತಾವಲ್ಲ, ಅವು ಡಿವೈಡ್ ಮಾಡಿ ನಾನು ಹಚ್ಕೋತೀನಿ. ಅವಾಗ ನನ್ನ ಗಿಡಗಳು ನನ್ನ ಗಾರ್ಡನ್ದಾಗ ಭಾಳ ಆತವ. ನಾ ಹಾಗೆ ಮಾಡೇ ಭಾಳ ಗಿಡಗಳು ನನ್ನ ಗಾರ್ಡನ್ದಾಗ ಮಾಡೀನಿ. ಇವು ಯಾವೇ ಆಗಲಿ, ಪಾಚುಲಕ ಆಗಲಿ, ಮತ್ತು ಇವು ಮಧ್ಯಾಹ್ನ ಮಲ್ಲಿಗೆ ಆಗಲಿ, ಸದಾಬಾರ ಆಗಲಿ, ನಾನು ಕಟ್ಟಿಂಗ್ ಹಚ್ಕೊಂಡೇ ನಾನು ಜಾಸ್ತಿ ಎಲ್ಲ ನನ್ನ ಗಿಡಗಳು ಮಾಡ್ಕೊಂಡೀನಿ. ಮತ್ತು ನಾನು ಏನು ಸಿಗ್ತದೆ ನನ್ನ ಕೈಗೆ ಅದ್ರಾಗೆಲ್ಲ ನಾನು ಹಚ್ಕೋತೀನಿ. ನನ್ನ ಬಳಿ ಒಂದು ಅಜ್ವಾನ್ ಗಿಡ ಭೀ ನೀವು ನೋಡ್ಲಕತ್ತಿರ್ಬೋದು. ಅಜ್ವಾನ್ ಗಿಡ ಅದ ನನ್ನ ಬಳಿ. ನಾನೊಬ್ಬರು ಮನೆಗೆ ಹೋಗಿದ್ದ ಹಿಂಗೆ ಸುಮ್ಮನೆ, ಅಲ್ಲಿ ಅವ್ರ ಬಳಿ ಅಜ್ವಾನ್ ಗಿಡ ಇತ್ತು. ಇದು ಅಜ್ವಾನ್ ಗಿಡ ಅಂತಾರೆ ಇದಕ್ಕೆ. ಇದು ಎಲೆ ಹಿಂಗೆ ಕಾಣಕತ್ತದಲ್ಲ ನಿಮಗೆ, ಇದು ಮುಟ್ಟಿದ್ರೆ ಸ್ವಲ್ಪ ನಾವು ಮುಟ್ಟಿದೀವಿ ಎಲೆಗಂತಂದರೆ ಅಜ್ವಾನ್ ಸ್ಮೆಲ್ ಬರ್ತದೆ ಫ್ರೆಂಡ್ಸ. ಅದಕ್ಕೆ ಅಜ್ವಾನ್ ಗಿಡ ಅಂತಾರೆ. ನಾನು ಅದರಲ್ಲೇ ಒಂದು ತಂದಿದ್ದ ಗಿಡ ಮಾಡಿದ್ದ ನಾನು. ಮತ್ತು 2 ಅದರಲ್ಲಿ ನಾನು 2 ಮಾಡ್ಕೊಂಡೀನಿ ಗಿಡಗಳು. ಈಗ ಮತ್ತೆ ನಾನು ಮಳೆಗಾಲದಾಗ ಕಟ್ಟಿಂಗ್ ಹಚ್ಕೊಂಡು ಮತ್ತು ಅದ್ರಾಗ ಇನ್ನೊಂದು 2 ಗಿಡ ಮಾಡ್ಕೋಬೇಕು ಅಂತ ಇದ್ದೀನಿ. ಅದಕ್ಕೆ ಮಳೆನೇ ಬರಲಾಗ್ಯದ ಫ್ರೆಂಡ್ಸ. ಮಳೆ ಬಂತು ಅಂತಂದ್ರೆ ನಾನು ಇನ್ನೂ ಭಾಳ ಕಟ್ಟಿಂಗ್ ಮಾಡೋದದ. ಇದು ಪರ್ಪಲ್ ಹಾರ್ಟ್ ನೋಡಿ ನನ್ನ ಬಳಿ. ಪರ್ಪಲ್ ಹಾರ್ಟರ ನನ್ನ ಬಳಿ ಭಾಳ ಅದ. ನನ್ನ ಬಳಿ ಪರ್ಪಲ್ ಹಾರ್ಟ್ ಒಂದು ಸಲ ಬಂದದ ನನ್ನ ಗಾರ್ಡನ್ದಾಗ, ಮತ್ತು ತಿರ್ಗಾ ಹೋಗೇ ಇಲ್ಲ. ನನ್ನ ಗಾರ್ಡನ್ನಾಗ ಯಾವುದರ ಗಿಡ ಬಂತು ಅಂದ್ರೆ ನಾನು ಹೋಗಂಗಿಲ್ಲ. ಆ ಗಿಡ ನಾನು ಹೋಗೋಕ್ಕೆ ಕೊಡೋಂಗಿಲ್ಲ. ಅದರಲ್ಲೇ ನಾನು ಕಟ್ಟಿಂಗ್ ಹಚ್ಕೊಂಡು ಜಾಸ್ತಿನೇ ಗಿಡ ಮಾಡ್ತಾ ಇರ್ತೀನಿ. ಇದು ಸಿಂಗೋನಿಯಮ್ ಮರ ನನ್ನ ಹತ್ರ ಭಾಳ ಅವ ಫ್ರೆಂಡ್ಸ. ಸಿಂಗೋನಿಯಮ್ ಗಿಡಗಳರ ನನ್ನ ಹತ್ರ ಲೆಕ್ಕನೇ ಇಲ್ಲ. ಮತ್ತು ಇದು ಸಿಂಗೋನಿಯಮ್ ಸೈಡಿಗೆ ನಿಮಗೇನು ಕಾಣಕತ್ತದ, ಇದು ಒಂದು ಗಿಡ ನನ್ನ ಬಳಿ. ಇದು ಕೋಲಿಯಸ್ ಅದ, ಕೋಲಿಯಸ್ ಅಂತಾರೆ ಇದಕ್ಕೆ. ನಾನು 4-5 ಗಿಡ ತಂದಿದ್ದ. ಅದರಲ್ಲೇ 10 ಗಿಡ ತಂದಿದ್ದ ಫ್ರೆಂಡ್ಸ್ ನಾನು. ಇವಾಗ 4-5 ಗಿಡ ಉಳ್ದವ. ಎಲ್ಲರ ನಾನು ಚಲೋ ಹೂವಿನ ಗಿಡ ಸಿಕ್ತು ಅಂದ್ರೆ ಪಟ್ಟಂತ ಅದಕ್ಕೆ ತೊಗೊಂಡು ನಾನು ಕಟ್ಟಿಂಗ್ ಹಚ್ಕೋತೀನಿ. ನಾನು ಹಚ್ಚದ ಅಂತಂದರೆ ಯಾವ ಗಿಡ ಹೋಗಂಗಿಲ್ಲ. ಕಟ್ಟಿಂಗ ವೇಸ್ಟೇ ಆಗಂಗಿಲ್ಲ ಫ್ರೆಂಡ್ಸ. ನನ್ನ ಕೈಲೇ ಎಲ್ಲ ಕಟ್ಟಿಂಗ್ ಬರ್ತಾವೆ. ನಾನು ಎಲ್ಲ ಜಾಸ್ತಿ ಅಂದ್ರೆ ನಾನು ಕಟ್ಟಿಂಗ್ ಮಾಡೇ ಗಿಡಗಳು ಮಾಡ್ಕೋತೀನಿ. ಇವೇನು ದೊಡ್ಡ ಎಲೆದು ಗಿಡಗಳವ, ನಾನು ಇವನು ಕಟ್ಟಿಂಗೆ ಹಚ್ಕೊಂಡಿದ್ದ. ಮತ್ತು ಇವೇನು ನಿಮಗೆ ಇವು ಗಿಡಗಳು ದೊಡ್ಡ ನಾನು ವಾಲ್ ಮೇಲೆ ಏನು ಇಟ್ಟಿನಲ್ಲ, ಅವು ನಾನು ಕಟ್ಟಿಂಗೆ ಹಚ್ಕೊಂಡಿದ್ದೆ. ನಾನು ಡ್ಯೂಟಿ ಮಾಡ್ತಿದ್ನಲ್ಲ ಕಾಲೇಜ್ನಲ್ಲಿ, ಅಲ್ಲಿಂದು ನಾನು ಕಟ್ಟಿಂಗ್ ತಂದು ಹಚ್ಕೊಂಡಿದ್ದೆ. ಅಷ್ಟೊಂದು ಗಿಡ ಮಾಡೀನಿ.
ಇದನ್ನು ನಾನು ಒಬ್ಬರ ಮನೆಯಂದೇ ಕಟ್ಟಿಂಗ್ ತಂದಿದ್ದ. ಇದು ಏನು ನಿಮಗೆ ಹುಲ್ಲಿನ ಥರ ಕಾಣಕತ್ತದಲ್ಲ, ಅದನ್ನು ಶೋ ಗಿಡ ಅದ, ಅದನ್ನು ಕಟ್ಟಿಂಗೇ ಅದ. ಅದ್ರಾಗ ಒಂದು ನಾನು ಗಿಡ ಮಾಡ್ಕೊಂಡಿದ್ದೆ, ಮತ್ತು ಅದ್ರಾಗ ಡಿವೈಡ್ ಮಾಡಿ ಮತ್ತೆ ನಾನು 2 ಗಿಡ ಮಾಡಿದೆ ಫ್ರೆಂಡ್ಸ್. ಇವಾಗ ಜಾಸ್ತಿ ಮಳೆ ಬಂತು ಅಂದ್ರೆ ಜಾಸ್ತಿ ಗಿಡಗಳು ಆಗ್ತಾವ ನನ್ನ ಬಳಿ. ನಾನು ಹಂಗೆ ಕಟ್ಟಿಂಗ್ ಹಚ್ಕೋತಾ ಇರ್ತೀನಿ. ಇವಾಗ ಏನೂ ಮಳೆ ಇಲ್ಲ, ಅದಕ್ಕೆ ನನಗೆ ಭಾಳ ಬೇಸರ ಆಗ್ಯದ. ಇದು ಯಾಕೆ ಮಳೆ ಬರಲಾಗ್ಯದ ಅಂತ ನಾನು ಮಳೆಗೆ ಕಾಯ್ತಾ ಇದ್ದೀನಿ. ಇವು ಹ್ಯಾಂಗಿಂಗ್ದಾಗ ನಾ ಏನು ಮಧ್ಯಾಹ್ನ ಮಲ್ಲಿಗೆ ಹಚ್ಚೀನಿ, ಇವು ಹ್ಯಾಂಗಿಂಗ್ದಾಗ ಇವು ಇಷ್ಟು ಚಲೋ ಹೂವು ಹೊಂಟವ. ಇವಕ್ಕೆ ಜರ ಜಾಸ್ತಿ ಬಿಸಿಲು ಬೇಕು ಫ್ರೆಂಡ್ಸ್. ಇದು ಬೇಬಿ ರೋಸ್ ಅಂತ ಒಂದು ಗಿಡ ಅದಲ್ಲ, ಇದಕ್ಕೆ ಸಣ್ಣ ಸಣ್ಣ ರೋಸ್ ಥರ ಹೂವು ಬರ್ತಾವ. ಅದು ಬಿಸಿಲಿಗೆ ಇಟ್ರೆ ಚಂದ ಬೆಳ್ಳಿ ಬರ್ತದೆ. ಅದು ಇಂಡೋರ್ ಭೀ ನಡೀತದೆ ಮತ್ತು ಔಟ್ಡೋರ್ ಭೀ ನಡೀತದೆ. ಔಟ್ಡೋರ್ ಇಟ್ರೆ ಅದು ಏನಾಗ್ತದೆ, ಹೂವು ಬರ್ತಾವೆ. ಇಂಡೋರ್ ಇಟ್ರೆ ಚಂದ ಬೆಳೀತದೆ ಅದು ಬೆಳ್ಳಿ. ಬೇಬಿ ರೋಸ್ ಅಂತ ಅಂತಾರೆ ಫ್ರೆಂಡ್ಸ್. ಅದು ಭಾಳ ಚಂದ ಕಾಣಿಸ್ತದೆ ನಮ್ಮ ಗಾರ್ಡನ್ದಾಗ. ಅದರಲ್ಲಿಂದ ಭಾಳ ಲುಕ್ ಬರ್ತದೆ ನಮ್ಮ ಗಾರ್ಡನ್ಗೆ. ಇದು ಪರ್ಪಲ್ ಹಾರ್ಟ ನನ್ನ ಬಳಿ ಒಂದು 2-3 ವೆರೈಟಿ ಅವ. ಈ ಕಡೆ ಹಚ್ಚಿದ್ದೀನಲ್ಲ ನಾನು ಪರ್ಪಲ್ ಹಾರ್ಟ್, ಅದು ಒಂದು ವೆರೈಟಿ ಅದ. ಮತ್ತು ನಾನು ಅಲ್ಲಿ ಫುಲ್ ಪರ್ಪಲ್ ಅದಲ್ಲ, ಅದು ಒಂದು ವೆರೈಟಿ ಅದ. ಈ ಹೂವು ನೋಡ್ರಿ ಎಷ್ಟು ಚಲೋ, ಎಷ್ಟು ಚೆಂದಾಗಿ ಹೊಂಟವ, ನೀವು ನೋಡ್ತಾ ಇರ್ಬೋದು. ನಾನು ಹಿಂಗೆ ಒಂದು ಗಿಡಲಿಂದ 10-20 ಗಿಡ ಮಾಡಿಕೊಂಡು ನಾನು ಚಲೋ ಗಿಡಗಳೆಲ್ಲ ಕಟ್ಟಿಂಗ್ ಹಚ್ಕೊಂಡು ನನ್ನ ಗಾರ್ಡನ ಇಷ್ಟು ಮಾಡಿದ್ದೀನಿ. ಇನ್ನು ನನ್ನ ಗಾರ್ಡನ್ಗೆ ಭಾಳ ಮಾಡೋದದ ಫ್ರೆಂಡ್ಸ. ಒಂದು ಪಕ್ಷಿಗಳೆಲ್ಲ ನನ್ನ ಗಾರ್ಡನ್ದಾಗ ಭಾಳ ಬರ್ತಾವೆ. ಇವಾಗ ನೋಡಿರಿ, ಒಂದು ಪಕ್ಷಿ ಬಂದು ಒಂದು ಹ್ಯಾಂಗಿಂಗ್ ಬಾಸ್ಕೆಟ್ದಾಗ ಗುಬ್ಬಿ ಬಂದು ಮರಿ ಇಟ್ಟಿತ್ತು. ಮತ್ತು ನನ್ನೊಂದು ಬಾಸ್ಕೆಟ್ ಹಾಗೆ ಇದನ್ನೇ ಆಗೋಗಿತ್ತು, ಒಣಗೇ ಹೋಗಿತ್ತು. ಮತ್ತು ಅದು ಬಾಸ್ಕೆಟ್ ನಾನು ತೆಗೆದು, ಮತ್ತು ಇವತ್ತು ಸಂಡೇ ಅಲ್ಲ, ಮತ್ತು ಬೇರೆ ಮನಿ ಪ್ಲಾಂಟ್ ಎಲ್ಲ ಅದ್ರಾಗ ಹಾಕ್ಕೊಂಡು, ಮನಿ ಪ್ಲಾಂಟ್ ಡಿವೈಡ್ ಮಾಡಿ ಅದ್ರಾಗ ಹಾಕ್ಕೊಂಡು, ಮತ್ತು ನಾನು ಹ್ಯಾಂಗೆ ಅದ ಮೊದಲು ಹ್ಯಾಂಗಿತ್ತು ನಾನು ಹಾಗೆ ಮಾಡ್ಕೊಂಡೀನಿ. ಮತ್ತು ನನ್ನ ಮನಿ ಪ್ಲಾಂಟ್ಗಳೆಲ್ಲ ನಾನು ಹಚ್ಕೊಂಡು, ಇದು ಒಂದು ಪರ್ಪಲ್ ಹಾರ್ಟ ನಿಮಗೆ ಕಾಣಕತ್ತದ. ಇದು ಸ್ನೇಕ್ ಪ್ಲಾಂಟ್ ಒಂದು ಕಾಣಕತ್ತದ ನಿಮಗೆ. ಇಲ್ಲಿ ವಾಲಿಗೆ ನಾ ಸಿಗ್ಸೀನಿ. ಇವೆಲ್ಲ ಬಾಸ್ಕೆಟ್ ನಾನು ಮತ್ತೆ ಒಂದು 5-6 ಬಾಸ್ಕೆಟ್ ತಂದು ಮತ್ತೆ ನಾನು ಅಲ್ಲಿ ಅದು ರಿಪೋರ್ಟ್ ಮಾಡಿಕೊಂಡು ಮತ್ತು ನಾನು ವಾಲಿಗೆ ಹ್ಯಾಂಗ್ ಮಾಡೀನಿ, ನೀವು ನೋಡ್ತಿರ್ಬೋದು. ಇದು ಏನು ನಿಮಗೆ ಕಿಟಕಿಯಾಗ ಬೆಳ್ಳಿ ಕಾಣಿಸಕತ್ತದಲ್ಲ, ಅದ್ರದ್ದು ಮತ್ತೆ ನಾನು ಮಳೆ ಬಂತು ಅಂದ್ರೆ ಅದ್ರದ್ದು ಹಾಕೋಬೇಕು. ಮತ್ತು ಅದರದ್ದೊಂದು ಗಿಡ ಮತ್ತೆ ನಾನು ರಿಪೋರ್ಟ್ ಮಾಡ್ಕೋಬೇಕು, ಮತ್ತು ಕಟ್ಟಿಂಗ್ ಹಚ್ಕೋಬೇಕು ಅಂತ ಇದ್ದೀನಿ. ಮಳೆನೇ ಬರ್ತಾ ಇಲ್ಲ. ನಾನು ಯಾವಾಗಲೂ ನನ್ನ ಗಾರ್ಡನ್ದಾಗ ನಾನು ಮಣ್ಣು ಏನದ ನಾನು ಸ್ಟಾಕೇ ಇಟ್ಟಿರ್ತೀನಿ ಫ್ರೆಂಡ್ಸ್. ಯಾವಾಗಲೂ ಮಣ್ಣು ಇಟ್ಟಿರ್ತೀನಿ. ಮಣ್ಣಿನಾಗ ನಾನು ಏನಾರ ತರಕಾರಿ ನಾ ಮನ್ಯಾಗ ಅಂತಂದ್ರೆ ನಾವು ತರಕಾರಿ ತರ್ತೀವಲ್ಲ, ಆ ತರಕಾರಿ ಕಡ್ದು ನಾ ಯಾವಾಗಲೂ ಮಣ್ಣಿನಾಗೆ ಮಿಕ್ಸ್ ಮಾಡ್ತಾಯಿರ್ತೀನಿ. ನಾನು ತರಕಾರಿ ಕಡ್ದಿದ್ದು ಯಾವತ್ತೂ ನಾನು ಹೊರಗೆ ಬಿಸಾಕಲ್ಲ ಅಂತ ನಾನು ನಿಮಗೆ ಮೊದಲೇನು ಹೇಳಿದ್ದೆ. ಈಗಲೂ ಹೇಳಕತ್ತೀನಿ, ಯಾವುದು ತರಕಾರಿ ನೀವು ಹೊರಗೆ ಬಿಸಾಕೋದು ಬೇಡ. ಒಂದು ಚೀಲ ಮಣ್ಣಿಟ್ಟು ಆ ಚೀಲದಾಗೆ ನೀವು ತರಕಾರಿ ಹಾಕಿದ್ರಿ ಅಂತಂದ್ರೆ ಭಾಳ ಚಂದ ಗೊಬ್ಬರ ಆಗ್ತದೆ. ಮತ್ತು ಇದು ಸ್ನೇಕ್ ಪ್ಲಾಂಟ್ ನೋಡಿರಿ, ಇದು ಇಷ್ಟು ಚಲೋ ಗ್ರೋತ್ ಆಗ್ಲಕತ್ತದ. ಮತ್ತು ಎಲ್ಲ ಸ್ನೇಕ್ ಪ್ಲಾಂಟ್ದಾಗ ನನಗೆ ಹೂವು ಹೊಂಟವ ಫ್ರೆಂಡ್ಸ. ಇದು ಒಂದು ಭಾಳ ನನಗೆ ಖುಷಿ ಆಗ್ಯದ. ಭಾಳ ಚಂದ ಹೂವು ಬರ್ತಾವೆ, ಭಾಳ ಚಂದ ಕಾಣಿಸ್ತದೆ. ನಾನು ಫೌಂಟೇನ್ದಾಗ ಇನ್ನೂ ನೀರು ಏನೂ ಹಾಕಿಲ್ಲ. ಇದ್ರಾಗ ನೀರು ಹಾಕ್ಲಾರ್ದೆ 8 ದಿವಸ ಆಯಿತು. ಎಲ್ಲ ಫೌಂಟೇನ್ ಒಣಗ್ಯದ. ಇದು ಮತ್ತೆ ಇದು ಫೌಂಟೇನ್ ಕ್ಲೀನ್ ಮಾಡಿಕೊಂಡು ನೀರು ಹಾಕಿ ಮತ್ತು ಫೌಂಟೇನ್ ನಾನು ಚಾಲೂ ಮಾಡ್ತೀನಿ. ಯಾವಾಗಾರ ನನಗೆ ಮನಸ್ಸು ಬಂತು, ನಾನು ಕೂಡ್ಬೇಕು ಗಾರ್ಡನ್ದಾಗ, ನಾನು ಆರಾಮ್ ಕುಂತಿದ್ದ ಅಂತಂದ್ರೆ ನಾನು ಫೌಂಟೇನ್ ಎಲ್ಲ ಚಾಲೂ ಮಾಡಿಕೊಂಡು ನಾನು ಗಿಡಗಳದಾಗ ನಾನು ಎಂಜಾಯ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ. ಮನಿ ಪ್ಲಾಂಟ್ ಅಂತೂ ನಾನು ಭಾಳ ಹಚ್ಚೀನಿ. ಮನಿ ಪ್ಲಾಂಟ್ ಒಂದು ಗಿಡದಾಗ ನಾನು 2-3 ಡಿವೈಡ್ ಮಾಡಿ ಹಚ್ತಾ ಇರ್ತೀನಿ. ಪಕ್ಷಿಗಳಿಗೆ ನಾ ಇಲ್ಲಿ ಸ್ವಲ್ಪ ಇದು ಹಾಕೀನಿ, ಜೋಳ ನವಣಿ ಹಾಕ್ತಾ ಇರ್ತೀನಿ. ಪಕ್ಷಿಗಳು ಬಂದು ದಾಣಿಗಳೆಲ್ಲ ತಿಂದು ನೀರು ಕುಡಿದು ಅವು ನನ್ನ ಜೊತೆ ನನ್ನ ಗಾರ್ಡನ್ದಾಗ ಎಂಜಾಯ್ ಮಾಡಿ ಹೋಗ್ತಾವ ಅಂತ ಹೇಳ್ತೀನಿ ಫ್ರೆಂಡ್ಸ. ಮತ್ತು ಇಲ್ಲಿ ನೋಡಿ ಎಷ್ಟೊಂದು ಹಸಿರಾಗಿ ನನಗೆ ಯಾವುದು ಗಿಡ ಆಗಲಿ, ನನ್ನ ಕೃಷ್ಣನ ಮುಂದೆ ಎಲ್ಲ ಗಿಡಗಳೆಲ್ಲ ನಾ ಇಟ್ಟಿನಲ್ಲ, ಯಾವುದೇ ಗಿಡ ಆಗಲಿ ಹಸಿರಾಗಿ ಕಾಣಿದ್ರೆ ನನಗೆ ಮನಸ್ಸು ಬರ್ತದೆ. ಮತ್ತು ನಾನು ಹಸಿರಾಗೇ ಕಾಣಬೇಕು ಅಂತ ನಾನು ನೀರು ಸ್ಪ್ರೇ ಮಾಡ್ತಾ ಇರ್ತೀನಿ ನನ್ನ ಗಿಡಗಳಿಗೆ. ಇವತ್ತಂತೂ ನಾನು ಇಷ್ಟು ಕೆಲಸ ಮಾಡೀನಿ ಫ್ರೆಂಡ್ಸ. ನನ್ನ ಗಾರ್ಡನ್ದಾಗ ನಾನು ಇಷ್ಟು ಕೆಲಸ ಮಾಡೀನಿ ಇವತ್ತು. ನಾನೆಲ್ಲ ನನ್ನ ಗಾರ್ಡನ್ ಡೀಪ್ ಕ್ಲೀನ್ ಮಾಡಿಕೊಂಡು ನನ್ನ ಗಿಡಗಳೆಲ್ಲ ನೋಡೀನಿ. ಯಾವ ಗಿಡಗಳದಾಗೆಲ್ಲ ಹುಲ್ಲು ಬಂದದ, ಯಾವ ಗಿಡಗಳದಾಗೆಲ್ಲ ಎಲೆಗಳು ಒಣಗ್ಯಾವ ಎಲ್ಲ ಕಿತ್ತು ಬಿಸಾಕೀನಿ.
ಇಲ್ಲಿ ಕೃಷ್ಣನ ಬಾಜು ಒಂದು ಇದ್ದಿರ್ಬೇಕು ಗಿಡ ನೋಡ್ತಿರ್ಬೋದು ನೀವು ಡಿಸೈನ್ ಆಗಿ ಎಷ್ಟು ಚಂದ ಬಂದದ ಅಂತೇಳಿ. ಆ ಗಿಡನೂ ನಾನು ಕಟ್ಟಿಂಗೇನೆ ಹಚ್ಕೊಂಡೀನಿ. ಒಬ್ಬರು ಮೇಡಮ್ ಅವ್ರ ಬಲಿದು ಡಾಕ್ಟ್ರ್ ಅವರು ಅಲ್ಲಿ ಅವ್ರ ಬಲಿದು ಕಟ್ಟಿಂಗ್ ತಂದು ನಾ ಹಾಕ್ಕೊಂಡೀನಿ. ಅದು ಗಿಡ ನೋಡ್ರಿ ಎಷ್ಟು ಚಂದ ಗ್ರೋತ್ ಆಲತ್ತದ. ಮತ್ತು ಆ ಗಿಡದಾಗೂ ನಾನು ಇನ್ನೂ 2-3 ಗಿಡ ಮಾಡ್ಕೋಬೇಕು ಅಂತ ನೋಡ್ಲಕತ್ತೀನಿ. ಅಂದ್ರೆ ಮಳೆ ಬರಲಾಗ್ಯದ. ಮಳೆ ಬಂತು ಅಂದ್ರೆ ನನ್ನ ಗಾರ್ಡನ್ ಇನ್ನೂ ಚಂದ ಆಗ್ತದ ಫ್ರೆಂಡ್ಸ. ಓಕೆ ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ.